ನಮಸ್ಕಾರ ವೀಕ್ಷಕರೇ, ರವಿ ಶೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಅಂತ ಟಿವಿಗಿಂತ ಮುಂಚೆನೇ ತಿಳಿದುಕೊಳ್ಳೋಣ. ಹಾಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ಪ್ರತಿ ಎಪಿಸೋಡ್ನ ಅಪ್ಡೇಟ್ ಪಡೆಯಬಹುದು. ಬನ್ನಿ ಹಾಗಾದರೆ ಇವತ್ತಿನ ಎಪಿಸೋಡ್ನನ್ನು ನೋಡೋಣ. ಈ ದಿನ ಮಾಧವ್ ಅವರು ಡೆಲ್ಲಿಗೆ ಹೋಗಿ ರೆಡಿಯಾಗಿರ್ತಾರೆ. ಮನೆಯಲ್ಲಿ ಎಲ್ಲೇನು ಪೂಜೆ ಪುನಸ್ಕಾರವನ್ನು ಮುಗಿಸಿ ಆರತಿಯನ್ನು ತಗೊಂಡಾಗ ಇಲ್ಲೇನು ಮಹೇಶ್ ಅವರು ಹೇಳ್ತಾನೆ, ಇವತ್ತು ಶಾರು ಅವರು ಕೆಲವೊಂದು ಸತ್ಯಗಳನ್ನು ಹೇಳ್ತಾರೆ, ಈ ಮನೆಗೆ ಸಂಬಂಧಪಟ್ಟ ವಿಷಯಗಳನ್ನು ಹೇಳ್ತಾರೆ ಅಂದಾಗ ಇಲ್ಲೇನು, ಹೌದು ಬಾವ, ನಾನು ಇವತ್ತು ಕೆಲವೊಂದು ಸತ್ಯಗಳನ್ನು ಹೇಳುತ್ತೇನೆ, ಮುಂದೆ ಏನಾಗಬೇಕೋ ಏನಿಲ್ಲ ಈ ಮನೆಯಲ್ಲಂತೆ ಹೇಳ್ತಾರೆ. ಆವಾಗ ಶಾರುವರ್ ಇವರು ಈ ಸತ್ಯಗಳನ್ನು ಹೇಳ್ತಾರೋ ಇಲ್ಲೋ, ಯಾಕಂದರೆ ಇಷ್ಟು ಸಹ ಅವರು ಗುಟ್ಟಾಗಿ ಬಚ್ಚಿಟ್ಟಂಥ ರಹಸ್ಯವನ್ನು ಹೇಳ್ತಾರೋ ಏನೋ ಗೊತ್ತಿಲ್ಲ. ಒಂದು ಎರಡನೇದಾಗಿ ಬಂದು ಮಹೇಶ್ ಅವರು ಏನೇನು ಬ್ಲ್ಯಾಕ್ ಮೇಲ್ ಮಾಡಬೇಕು ಅವರೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಅವಳನ್ನು ದಾರಿಗೆ ತಂದಿರ್ತಾರೆ. ಶಾರ್ವರಿ ಇಷ್ಟು ಬೇಗ ತಾನು ಮಾಡಿರ್ತಕ್ಕಂಥ ತಪ್ಪನ್ನು ಒಪ್ಕೊಂತಾಳೋ ಏನೋ, ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಎರಡನೇದಾಗಿ ಬಂದು ಈ ಕಡೆ ದೀಪಿಕಾ ಮತ್ತು ಅವ್ರ ತಂದೆ ಎಲ್ಲೇನು ಅಭಿ ಅವ್ರ ತಲೆ ಕೆಡಿಸಿ ಅವರು ಫೋರ್ಜರಿ ಸಿಗ್ನೇಚರು ಮಾಡಿಸ್ಕೊಂಡಿರ್ತಾರೆ. ದೀಪಿಕಾ ಅವ್ರ ತಂದೆ ಎಲ್ಲೇನು ಅಭಿ ಅವರ ಜಾಗದಲ್ಲಿ, ಕಂಪ್ನಿ ಜಾಗದಲ್ಲಿ ಪಬ್ ಮಾಡಬೇಕಂತೇಳಿ ಎಸ್ಟಿಮೇಟ್ ಮಾಡ್ತಿರ್ತಾರೆ. ಈ ಕಡೆ ಬಂದು ದತ್ತ ಅವ್ರ ಮನೆಯಲ್ಲೂ ಸೇಲ್ ಮಾಡಬೇಕು, ದತ್ತ ಅವರ ಪ್ರಾಪರ್ಟಿಯನ್ನು ಒತ್ತಿಡಬೇಕು ಅಂತೇಳಿ ಸಂಧ್ಯಾ ಮತ್ತು ಅವರು ತಂದೆ ಎಲ್ಲೇನು ಎಸ್ಟಿಮೇಟ್ ಹಾಕೊಂಡಿರ್ತಾರೆ. ಅದೆಲ್ಲ ದುಡ್ಡು ಎಲ್ಲ ತಗೊಂಡು ದೊಡ್ಡ ವ್ಯವಹಾರ ಮಾಡ್ಬೇಕಂತ ಹೇಳ್ತಿರ್ತಾರೆ. ಒಂದು ಪೈಸೆ ಅವರಲ್ಲಿ ಸಂಧ್ಯಾ ತಂದೆಯವ್ರ ಹತ್ರ ಒಂದು ಪೈಸೆ ಕೈಯಲ್ಲಿ ದುಡ್ಡು ಇರೋದಿಲ್ಲ. 50 ಲಕ್ಷ ಸಲುವಾಗಿ ದತ್ತ ಅವರು ಎಲ್ಲ ಮನೆ ಮಾರಬೇಕು, ಆಮೇಲೆ ದತ್ತ ಅವರು ಪ್ರಾಪರ್ಟಿಯನ್ನು ಒತ್ತಿಡ್ಬೇಕಂತೇಳಿ ಕಾಯ್ತಿರ್ತಾರೆ. ಇಷ್ಟು ದಿವಸ ದತ್ತ ಅವರು ಕಷ್ಟಪಟ್ಟು ಮಾಡಿರ್ತಕ್ಕಂಥ ಆಸ್ತಿ ಕೊಡ್ತಾರೋ ಇಲ್ಲೋ, ಇದ್ರ ಬಗ್ಗೆ ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ.